I don't know in what sense she spoke. She was new. वो तभी नई नई आई थी. ಒಂದು ಮಾತು, ಒಂದು ಹೇಳಿಕೆ ವರ್ಷಗಳ ಬಳಿಕವೂ ಸದ್ದು ಮಾಡ್ತಿದೆ. ಹೌದು, 2017ರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ನಟ ಯಶ್ ಅವರನ್ನು ಶೋ ಆಫ್ ಎಂದು ಹೇಳಿದ್ದ ಮಾತು ಇದೀಗ ಮತ್ತೆ ಚರ್ಚೆಗೆ ಬಂದಿದೆ. ಇಷ್ಟು ವರ್ಷಗಳ ಬಳಿಕ ಇದೇ ವಿಚಾರಕ್ಕೆ ಯಶ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. I don't know in what sense she spoke. She was new. वो तभी नई नई आई थी. तो एक इंटरव्यू में ऐसे कुछ शोज होते हैं सर, बकवास शोज, पूछते रहते हैं उसको क्या लगता है. ರಜತ್ ಶರ್ಮಾ ಅವರ ಜನಪ್ರಿಯ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಯಶ್ ಅವರು, ರಶ್ಮಿಕಾ ಅಂದು ಯಾವ ಸಂದರ್ಭದಲ್ಲಿ ಹಾಗೆ ಹೇಳಿದ್ದರು ಅನ್ನೋದು ನನಗೆ ಗೊತ್ತಿಲ್ಲ ಎಂದು ಎಂದಿದ್ದಾರೆ. ಆಗ ರಶ್ಮಿಕಾ ಚಿತ್ರರಂಗಕ್ಕೆ ಹೊಸಬರಾಗಿದ್ದರು. ಕೆಲವೊಮ್ಮೆ ಇಂತಹ ಟಿವಿ ಶೋಗಳಲ್ಲಿ ನಿರೂಪಕರು 3-4 ಆಯ್ಕೆಗಳನ್ನು ನೀಡುತ್ತಾರೆ. ಅದರಲ್ಲಿ ಯಾವುದೋ ಒಂದು ಉತ್ತರ ಸೂಕ್ತವಾಗಬಹುದು ಅಂದುಕೊಂಡು ಅವರು ಹಾಗೆ ಹೇಳಿರಬೇಕು ಎಂದು ಯಶ್ ಹೇಳಿದ್ದಾರೆ. ರಶ್ಮಿಕಾ ಹೇಳಿಕೆಯಿಂದ ಕೆಲ ನಿರ್ದೇಶಕರು ಬೇಸರಗೊಂಡಿದ್ದರು ಎಂಬ ಮಾತುಗಳು ಕೇಳಿ ಬಂದಿದ್ದವು. ಆದರೆ ಈ ವಿಚಾರದಲ್ಲಿ ಯಶ್ ಮಾತ್ರ ಯಾವುದೇ ಕೋಪ ಅಥವಾ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಬದಲಾಗಿ ರಶ್ಮಿಕಾ ಹೇಳಿದ್ದರಲ್ಲಿ ತಪ್ಪೇನಿಲ್ಲ, ಅದು ಅವರ ಅಭಿಪ್ರಾಯವಷ್ಟೇ. ಯಾರು ಬೇಕಾದರೂ ನಮ್ಮ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಹುದು, ಆದರೆ ಮತ್ತೊಬ್ಬರ ಅಭಿಪ್ರಾಯದಿಂದ ನನ್ನ ವ್ಯಕ್ತಿತ್ವ ಬದಲಾಗುವುದಿಲ್ಲ. ನಾನು ಹೇಗಿದ್ದೇನೋ ಹಾಗೆಯೇ ಇರುತ್ತೇನೆ ಎಂದು ಯಶ್ ಖಡಕ್ ಆಗಿ ಹೇಳಿದ್ದಾರೆ. I don't know in what sense she spoke. She was new. वो तभी नई नई आई थी. तो एक इंटरव्यू में ऐसे कुछ शोज होते हैं सर, बकवास शोज, पूछते रहते हैं उसको क्या लगता है. ರಾಕಿಂಗ್ ಸ್ಟಾರ್ ಯಶ್ ಅವರ ಮಾತು ಮುಗಿಸಲಿಲ್ಲ. ಅಂದು ರಶ್ಮಿಕಾ ಹೇಳಿಕೆಯನ್ನು ವಿರೋಧಿಸಿ ಅವರನ್ನು ಟೀಕಿಸಿದ ಯಶ್ ಅಭಿಮಾನಿಗಳ ಬಗ್ಗೆಯೂ ಕೂಡ ಯಶ್ ಅವರು ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಮತ್ತೊಬ್ಬ ಕಲಾವಿದೆಯನ್ನು ಗೌರವಿಸಿದವರು ನನ್ನ ಅಭಿಮಾನಿ ಅನ್ನಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಅಂದರೆ ಯಶ್ಗೆ ಅಭಿಮಾನ ಅಂದ್ರೆ ಕೇವಲ ತಮ್ಮ ನಟನೆಯನ್ನು ಬೆಂಬಲಿಸುವುದಲ್ಲ, ಮತ್ತೊಬ್ಬ ಕಲಾವಿದನಿಗೂ ಗೌರವ ನೀಡುವುದು ಅನ್ನೋ ಸಂದೇಶವನ್ನ ಅವರು ಕೊಟ್ಟಿದ್ದಾರೆ. ಹೀಗಾಗಿ ವರ್ಷಗಳ ಹಿಂದಿನ ಶೋ ಆಫ್ ಹೇಳಿಕೆಗೆ ಯಶ್ ಕೊಟ್ಟಿರುವ ಈ ಪ್ರತಿಕ್ರಿಯೆ ಇದೀಗ ಅಭಿಮಾನಿಗಳಿಗೂ ಹಾಗೂ ಸಿನಿ ಪ್ರಿಯರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇಬ್ಬರ ಮಾತಿನಿಂದ ತಮ್ಮ ವ್ಯಕ್ತಿತ್ವ ಬದಲಾಗುವುದಿಲ್ಲ ಎಂದು ಹೇಳಿದ ಯಶ್ ಈ ಮೂಲಕ ತಮ್ಮ ನಿಲುವನ್ನು ಮಾತ್ರವಲ್ಲ, ತಮ್ಮ ಅಭಿಮಾನಿಗಳಿಗೂ ಒಂದು ದೊಡ್ಡ ಪಾಠವನ್ನೇ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. I don't know in what sense she spoke. She was new. वो तभी नई नई आई थी.